ಗುರುಜಿ, ಕ್ಷೇತ್ರ ಮಹಿಮೆಯ ಕುರಿತು ನಾವು ಮಾತಾಡೋದು ನಿಲ್ಸೇ ಬಿಟ್ಟಿದೀವಿ. ಪಿಂಡ ಪ್ರದಾನದ ಕುರಿತು ಹೇಳ್ತಿದ್ರಿ, ಕಾಶಿಯಲ್ಲಿ ಹೇಗೆ ವಿಧಿವತ್ತಾಗಿ ನಾವು ಪಿಂಡ ಪ್ರದಾನ ಮಾಡ್ಬೋದು ಅಂತ. ಗುರುಜಿ, ನಂದೊಂದು ಪ್ರಶ್ನೆ, ಕೆಲವರು ಅನಾಥರಾಗಿರ್ತಾರೆ ಅಥವಾ ಯಾರು ಇಲ್ಲದೆ ಇರಬಹುದು, ಮಕ್ಕಳಿರಲ್ಲ, ಮದ್ವೆ ಆಗಿರಲ್ಲ, ಅಥವಾ ಅವ್ರ ಮುಂದೆನೆ ಕಣ್ಮುಂದೆನೆ ಮಕ್ಕಳು ಹೋಗಿರ್ಬೋದು, ಅಂತವರಿಗೆ ಯಾರು ಪಿಂಡ ಪ್ರದಾನ ಮಾಡ್ತಾರೆ? ಇಲ್ಲಿ ನೀವು ಕೇಳಿರೋ ಪ್ರಶ್ನೆ ಬಹಳ ಸಮಂಜಸವಾಗಿದೆ. ಇಲ್ಲಿ ನಾವು ಈ ಯಾತ್ರೆಗೆ ಹೋಗಿದ್ದೀವಿ, ಬಹಳ ಸಂತೋಷ. ಮೊದಲಾಗಿ ದೇವರುಗಳನ್ನ ಸ್ವಾಗತ ಮಾಡೋಣ, ತದನಂತರ ಮಾತಾಡೋಣ. ಬನ್ನಿ ವೀಕ್ಷಕರೇ, ಕ್ಷೇತ್ರ ಮಹಿಮೆಯ ಭಗವತ ಕೃಪಾ ಕಟಾಕ್ಷವನ್ನು ಪಡೆಯೋಣ. ಬಂಧನ ಭಗವಂತ ಅಂತ ಹೇಳಿ ಎಲ್ಲಿದಾನೋ ಭಗವಂತ ಅಂತ ಸ್ಮರಣೆ ಮಾಡ್ಕೊತಾ ಇರ್ತೀವಿ. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಒಂದೊಂದು ಆಗು ಹೋಗುಗಳಿರುತ್ತೆ. ಇದರಲ್ಲಿ ಆಗು ಹೋಗುಗಳಲ್ಲಿ ನೆಂಟಸ್ಥನ ಅಂತ ಒಂದಿರುತ್ತೆ. ಕೆಲವರಿಗೆ ಪಿಂಡ ಪ್ರದಾನ ಮಾಡೋಕ್ಕೆ ಅಕಸ್ಮಾತ್ ದೊಡ್ಡವರಿಲ್ಲ ಅಂದರೆ ಸಣ್ಣ ಮಕ್ಕಳಾಗಿರ್ತಕ್ಕಂಥವ್ರು, ಅಥವಾ ಅಣ್ಣ ತಮ್ಮಂದ್ರ ಮಕ್ಕಳಾಗಿರ್ತಕ್ಕಂಥವ್ರು, ಭಾವಂದ್ರ ಮಕ್ಕಳಾಗಿರ್ತಕ್ಕಂಥವ್ರು, ಅಥವಾ ಅಕ್ಕನ ಮಕ್ಕಳಾಗಿರ್ತಕ್ಕಂಥವ್ರು ಇವರಿಗಿರ್ತಾರೆ. ಇವರಿಗೆ ಅಕಸ್ಮಾತು ಮಕ್ಕಳಿಗೆ ಸಂತಾನವೇ ಇಲ್ಲ ಅನ್ನೋದಾದರೆ, ಕಣ್ಣು ಮುಂದೆ ಅಥವಾ ಯಾವುದಾದ್ರು ಮಕ್ಕಳು ತಮಗೆ ಗೊತ್ತಿಲ್ಲದೇನೆ 40 ವಯಸ್ಸಿಗೆ ಈತ ಮಕ್ಕಳು ಬಂದು ದೊಡ್ಡವರಾದ ಮೇಲೆ ಇವರು ಪಿಂಡ ಇಡೋ ಬದಲು ಇವರು 40 ವಯಸ್ಸಿನ ಮಗನಿಗೆ ನಾನು ಪಿಂಡ ಇಡೋ ಬಂತಲ್ಲ ಸಂಬಂಧ. ಅಂದರೆ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ದೂರದ ಬೆಟ್ಟ ನುಣ್ಣಗೆ ಅಂತ. ಎಷ್ಟೋ ತಿಳ್ಕೊಳ್ಳಿ, ಕರ್ಮಸ್ಥಾನ ಅನ್ನೋದು ಇದು ನಿಜವಾದ ದೊಡ್ಡ ಸ್ಥಾನ. ಇಲ್ಲಿ ಹೋಗಿ ಕಾಶಿಲಿ ಯಾತಕ್ಕೆ ಎಷ್ಟೋ ಜನಕ್ಕೆ ವೈರಾಗ್ಯ ಬರುತ್ತೆ ಅಂದರೆ, ಅದನ್ನೆಲ್ಲ ದಿನಾ ಅಬ್ಸರ್ವೇಷನ್. ಕಾಶಿಲಿ ಕೂತ್ಕೊಂಡು ಸುಮ್ಮನೆ ನಾನು ಹೋಗಿ ಟೂರಿಸಮ್ ನೋಡ್ಕೊಂಡು ಬಂದೆ ಅನ್ನೋ ಥರ ಅಲ್ಲ, ಕೂತ್ಕೊಂಡು ಅಲ್ಲಿ ನೋಡ್ಕೊಂಡು ಅಬ್ಸರ್ವೇಷನ್ ಇರಬೇಕು. ಈ ಕಡೆ ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ ಅಂತ. ಆ ಕಡೆಯಿಂದ ಒಂದು ಮಗು ವ್ಯಾ ಅಂತ ಆಳ್ತಾ ಇರುತ್ತೆ. ಈ ಕಡೆ ಕುಟುಂಬ, ಆ ಕಡೆ ಮಡಿ. ಈ ಕಡೆ ಅರ್ಚಕರು ಹೋಗ್ತಾ ಇರ್ತಾರೆ ಚೊಂಬು ತಗೊಂಡು, ಕಾಶಿ ಚೊಂಬನ್ನು ತಗೊಂಡು ಅಭಿಷೇಕ ಮಾಡೋಕ್ಕೆ ಈಶ್ವರನ ವಿಶ್ವನಾಥನಿಗೆ ಹೋಗ್ತಾ ಇರ್ತಾರೆ. ಈ ಕಡೆಯಿಂದ ಇರತಕ್ಕಂಥ ಸಾಲಿನಲ್ಲಿ ಎಲ್ಲ ವಿಧವೆಯರು ಕೂತ್ಕೊಂಡಿರ್ತಾರೆ ಭಿಕ್ಷೆಗಳನ್ನ ಬೇಡ್ಕೊಂಡು. ಇನ್ನೊಂದಷ್ಟು ಜನ ಎಲ್ಲರೂ ಆ ಕಡೆ ಪಿಂಡ ಪ್ರದಾನಗಳನ್ನ ಮಾಡ್ತಾ ಇರ್ತಾರೆ, ಓಂ ನಮ ಶಿವಾಯ, ಓಂ ಶಿವಾಯ ನಮಃ ಅಂತ. ಇನ್ನೊಂದು ಆ ಕಡೆ ಎಲ್ಲ ಹೆಣಗಳು ಸುಡ್ತಾ ಇರ್ತಾರೆ. ಇದೆಲ್ಲ ದೃಶ್ಯಗಳನ್ನ ಒಂದೊಂದಾಗಿ ನೋಡೋಕ್ಕಲ್ಲ, ಕಣ್ಣು ಮುಂದೆ ಎಲ್ಲ ದೃಶ್ಯಗಳು ಕಾಣ್ತಾ ಇರುತ್ತೆ. ಎಷ್ಟು ಅನುಭವ ಆಗುತ್ತೆ, ಚೆನ್ನಾಗಿರುತ್ತೆ. ಒಂದು ಕಡೆ ಅನುಭವಗಳಾಗ್ತಾ ಇರುತ್ತೆ. ಆ ಅನುಭವಗಳನ್ನ ಜೀವನ ಅನುಭವ ಈ ಕಾಶಿ ಕ್ಷೇತ್ರದಲ್ಲಿ ಮಾಡಿ ಅಂತ ಎಷ್ಟು ಸಾರಿ ಬಡ್ಕೊತೀವಿ, ಕೇಳಬೇಕಲ್ಲ. ಅದಕ್ಕೆ ಈ ಪಿಂಡ ಪ್ರದಾನದಲ್ಲಿ ತಂದೆಂದ್ರೆ ಅಕಸ್ಮಾತು ತಾಯಿಂದ್ರು ಇಲ್ಲದೇ ಇದ್ದ ಪಕ್ಷದಲ್ಲಿ ಇವರು ಪಿಂಡ ಪ್ರದಾನಗಳನ್ನು ನಾಳೆ ನನಗೆ ಮದುವೆ ಆಗಿಲ್ಲ, ನನ್ನ ಮಕ್ಕಳು ಯಾರು ಇಡಲ್ಲ, ನಾನೇ ಇಟ್ಕೋಬೇಕು ಅಂತ ಹೇಳಿ ಆ ಪಿಂಡ ಪ್ರದಾನಗಳನ್ನು ತಮಗೆ ತಾವೇ ಪಿಂಡವನ್ನು ಇಟ್ಕೊಳ್ಳೋ ಕ್ರಮ ಕೂಡ ಇದೆ. ಆದರೆ ಏನು ಹೇಳ್ತಾರೆ, ಒಂದು ಸರಿ ದಶೆ ಹೋದರೆ, ದಶಾಭುಕ್ತಿ ಅಂತ ನಾವೇನು ಕರಿತೀವಿ, ದಶೆ ಹೋದರೆ ಯಾರು ತಮ್ಮ ಪಿಂಡವನ್ನು ಇಟ್ಕೊತಾರೋ, ತಾವೇ ಸ್ವತಃ ಪಿಂಡವನ್ನು ಇಟ್ಕೊತಾರೋ, ಆಯುಸ್ಸು 10 ಜನ್ಮದ ಕ್ಷೀಣತೆ. ಅಂದ್ರೇನು, 10 ವರ್ಷ ಕ್ಷೀಣವಾಗುತ್ತೆ. ಜನ್ಮಾಂತರದ ಕರ್ಮಗಳನ್ನು ತಾವೇ ಇಟ್ಕೊಂಡು ಮೋಕ್ಷಕ್ಕೆ ಹತ್ತಿರವಾಗ್ತಾ ಇರ್ತಾರಂತೆ. ಓಹೋ, ಇಷ್ಟು ದೊಡ್ಡ ತ್ಯಾಗ ಮಾಡಿದಾನ, ತನ್ನ ಪಿಂಡವನ್ನು ತಾನೇ ಇಟ್ಕೊಂಡ ಅಂದರೆ ನಾಳೆ ದಿವಸ ನಂಬಿಕೆ ಇರಲ್ಲ. ಕೆಲವರು ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತಂದೆ ತಾಯಿಯಂದ್ರ ಮಕ್ಕಳ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇನ್ನು ಮೇಲೆ ಯಾರೂ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಕೇಳಿ, ಸನ್ಯಾಸಿಗಳಿಗೆ ಯಾವತ್ತಿದ್ರೂ ಒಂದು ಸನ್ಯಾಸಿ ಆದ ಮೇಲೆ ತಂದೆಯಂದ್ರನ್ನ ಸ್ವತಃ ತಂದೆ ಅಂತ ಹೇಳೋ ಹಾಗಿಲ್ಲ, ಮುಗಿದೋಯ್ತು ಅಲ್ಲಿಗೆ ಋಣ. ಆದರೆ ತಾಯಂದ್ರನ್ನ ನೋಡಬಹುದು, ಮಾತಾಡಿಸ್ಬೋದು, ತಂದೆಯಂದ್ರೂ ಮಾತಾಡಿಸ್ಬೋದು, ನೋಡ್ಬೋದು. ಆದರೆ ತಂದೆ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ ಸನ್ಯಾಸಿಗಳಾದವನು. ತಂದೆ ಅಕಸ್ಮಾತ್ ಸತ್ತಿದ್ರೆ ದೂರದಿಂದ ಹೋಗಿ ನೋಡಿಕೊಂಡು ಆ ವಸ್ತ್ರವನ್ನು, ಕಾಷಾಯ ವಸ್ತ್ರವನ್ನೆಲ್ಲ ಧರಿಸಿರತಕ್ಕಂಥದ್ದೆಲ್ಲ ಮತ್ತೆ ನೀರಿಗೆ ಬಿಟ್ಬಿಟ್ಟು ನೂತನ ವಸ್ತ್ರವಾಗಿ ಬಂದು ಆ ದಂಡದ ಸಮೇತ ಒಂದು ನಮಸ್ಕಾರವನ್ನು ಹಾಕಿ ಬಂದ್ಬಿಡ್ಬೋದು. ಕಾರ್ಯ ಮಾಡೋ ಹಾಗಿಲ್ಲ ತಂದೆದು. ಆದರೆ ತಾಯಿದು ಮಾತ್ರ ಸನ್ಯಾಸತ್ವ ತಗೊಂಡ್ರೂ ಸಹ ಸ್ವತಃ ಬಂದು ತಾಯಿ ಕಾರ್ಯವನ್ನು ಮಾಡಬೇಕು. ಯಾಕಂದರೆ ತಾಯಿ ಋಣ ಮಾತ್ರ ತೀರಿಸ್ಕೊಳಕ್ಕೆ ಸಾಧ್ಯವಿಲ್ಲ. ಜಗತ್ತಲ್ಲಿ ಏನು ಋಣ ಆದರೂ ತೀರಿಸ್ಕೋಬೋದು, ತಾಯಿ ಋಣ ತೀರಿಸ್ಕೊಳಕ್ಕಾಗಲ್ಲ. ಆದರೆ ಕೆಲವೊಂದರಲ್ಲಿ ಏನಾಗಿದೆ, ಬಹಳ ಜನಕ್ಕೆ ಗೊತ್ತಿಲ್ಲ, ತಾಯಿಂದ್ರೇ ಶಾಪಗಳು ಹಾಕ್ತಾರೆ. ಕೆಲವರು ತಾಯಿಂದ್ರ ಬಗ್ಗೆ ಬಹಳ ಜನ ಗೌರವ ಇಟ್ಕೊಂಡಿದ್ದಾರೆ, ನಾವುಗಳು ಇಟ್ಕೊಂಡಿರ್ತೀವಿ. ಒಂದೊಂದು ಸಮಯ ಏನಾಗ್ಬಿಡುತ್ತೆ, ಆ ತಾಯಿಂದ್ರೇ ಸಮಕ್ಕೆ ಶತ್ರುಗಳಾಗ್ಬಿಡ್ತಾರೆ ಅಲ್ವಾ. ಯಾಕೆ ಆ ಶತ್ರುಗಳಾಗ್ತಾರೆ ಗೊತ್ತಿಲ್ಲ. ಭಗವಂತನ ಕರ್ಮ ಅನ್ನೋದು ಹೇಗಿದೆ ಅಂದರೆ, ತಾಯಿ ಮಕ್ಕಳ ಶತ್ರುತ್ವ ಬಂದ್ಬಿಡುತ್ತೆ ಅಂತ. ಕೆಲವರಿಗೆಲ್ಲ ಗಂಡು ಮಕ್ಕಳ ಬಗ್ಗೆನೇ ವ್ಯಾಮೋಹ, ಕೆಲವರಿಗೆಲ್ಲ ಹೆಣ್ಣು ಮಕ್ಕಳ ಬಗ್ಗೆನೇ ವ್ಯಾಮೋಹ. ಆ ರೀತಿ 24 ಗಂಟೆ ಹೆಣ್ಣು ಮಕ್ಕಳ ಮನೆ, ಹೆಣ್ಣು ಮಕ್ಕಳ ಮನೆ. ಗಂಡು ಮಕ್ಕಳು ಅಯ್ಯೋ ನೋಡಿ ನಮ್ಮಮ್ಮ ಯಾವಾಗಲೂ ಅದೇನೋ ಗೊತ್ತಿಲ್ಲ, ನನ್ನ ತಂಗಿರ ಮನೆ ಕೂತ್ಕೊಂಡ್ಬಿಡ್ತಾರೆ, ಯಾವಾಗಲೂ ಅವ್ರ ಮನೆ ಚಿಂತೆ, ಅವ್ರ ಮೊಮ್ಮಕ್ಕಳೇ ಮುದ್ದು ಮಾಡೋದು, ಏನು ನನ್ನ ಮೊಮ್ಮಕ್ಕಳು ಮಕ್ಕಳಲ್ವ ಅಂತ. ಇಲ್ಲ, ಗಂಡು ಮಕ್ಕಳ ಮನೆ ಹೊಡೆದ್ರೆ ಹೆಣ್ಣು ಮಕ್ಕಳೆಲ್ಲ ಭಾಳ ಆಳ್ತಿರ್ತಾರೆ. ಏನಂತ, ಅಯ್ಯೋ 24 ಗಂಟೆ ನಮ್ಮಮ್ಮನ ಅವನು ಏನೋ ಮುದ್ದಾಡಿ ವಂಶ ಅಂದ್ಕೊಂಡು ಅವನ ಮಗುನೇ ಮುದ್ದಾಡೋದು. ಯಾಕೆ, ನನ್ನ ಮಗು ಏನು ಮಗು ಅಲ್ವಾ ಅನ್ನೋ ರೀತಿ. ಕೆಲವು ತಾಯಂದ್ರು ಶಾಪ ಏನು ಅಂದರೆ 24 ಗಂಟೆ ಬೈತಾ ಇರ್ತಾರೆ.
ಈ ಬೈಯೋದನ್ನು ಬಿಡಬೇಕು ತಾಯಂದ್ರ. ಅದು ಇಲ್ಲದೇ ಇದ್ರೆ ಜೀವನ ಪರ್ಯಂತ ಆ ಕರ್ಮಗಳನ್ನ ಕಟ್ಕೊತಾನೆ ಇರ್ತಾರೆ. ಆ ಕರ್ಮವನ್ನು ಇನ್ನಷ್ಟು ಕಟ್ಕೊಳ್ಳೋ ಬದಲು ಹರಿನಾಮಸ್ಮರಣೆ, ದೇವ್ರ ನಾಮಸ್ಮರಣೆ ಬಿಟ್ಬಿಡ್ಬೇಕು. ನಿಮ್ಗೆ ಇಷ್ಟ ಇಲ್ವಾ ಮಕ್ಕಳ ಬಗ್ಗೆ ಬಿಟ್ಬಿಡ್ಬೇಕು. ಬೈಯಕ್ಕೆ ಹೋಗಬಾರ್ದು. ತಾಯಂದ್ರ ಆದವರು ಬೈತಾ ಇದ್ದರೆ ಅಶ್ರೇಯಸ್ಕರ. ಹಾಗೆ ಇಂಥ ತಾಯಂದಿರಿದ್ದಾಗ ದೂರವಾಗೋಗಿರ್ತಕ್ಕಂಥ ಸಂಸಾರಕ್ಕೆ ಪಿಂಡವನ್ನು ಇಡೋಕ್ಕೆ ಕಾಶಿ ಕ್ಷೇತ್ರವೇ ಒಂದೇ ಸಾಕ್ಷಿ. ಇಲ್ಲೆಲ್ಲಿ ಹೋಗ್ಬಿಟ್ಟು ನಾವು ಶ್ರೀರಂಗಪಟ್ಟಣದಲ್ಲಿ ಇಡ್ತೀವಿ ಅಥವಾ ಇನ್ನೆಲ್ಲೋ ಗಯಾಲಿ ಇಡ್ತೀವಿ, ಎಲ್ಲೋ ಇಡ್ತೀವಿ ಅಂತ ಪ್ರಶ್ನೆ ಆಗೋಕ್ಕೆ ಸಾಧ್ಯವಿಲ್ಲ. ಇದು ಕಾಶಿ ಕ್ಷೇತ್ರದಲ್ಲೇ ಇಡೋಕ್ಕೆ ಸಾಧ್ಯ, ಇನ್ನೆಲ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಪಿಂಡಗಳನ್ನು ನಾವೇ ಇಟ್ಕೊಳ್ಳೋದು ಅಂದರೆ ಬಹಳ ಜನ ಸನ್ಯಾಸಿಗಳಾಗೋಕ್ಕೆ ಮೊದಲು ಅವರ ಕಾರ್ಯಕರ್ತವ್ಯಗಳನ್ನು, ಯಾಕೆಂದರೆ ಮುಂದಿನ ವಂಶ ಇರಲ್ಲ. ಕೆಲವರು ಸಂಸಾರಿಗಳಾಗಿ ಸನ್ಯಾಸಿಗಳಾಗಿರೋರನ್ನ ಅವರ ಕಾರ್ಯಗಳನ್ನು ಮಾಡ್ಕೊತಾರೆ. ಕೆಲವರು ಸಂಸಾರಕ್ಕೆ ಮತ್ತೆ ಬರಲೇಬಾರ್ದು ಅಂತ ಹೇಳ್ತಾರೆ. ಕೆಲವರು ಶಾಸ್ತ್ರಗಳು ಏನು ಮಾಡ್ಬಿಡ್ತಾರೆ, ಭಾಳ ಜನ ಅಯ್ಯೋ ಮಾಡ್ಕೋಬೋದು ಬಿಡ್ರಿ ಯಾಕೆಂದರೆ ಆಸ್ತಿ ಬರುತ್ತಲ್ಲ. ಕೆಲವರು ಇದರಲ್ಲಿ ಇನ್ನೊಂದು ವಿಚಾರ ಇದೆ ತಿಳ್ಕೊಂಡು ಹೇಳ್ತೀನಿ. ಯಾವತ್ತು ಯಾವ ಕಾರ್ಯವನ್ನು ಯಾವನು ಮಾಡ್ತಾನೋ, ಇದು ಆ ಕಾಲದಿಂದ ರೂಲ್ಸ್ ಬಂತೋ, ಮಹಾರಾಜರು ಮಾಡಿದ್ರೋ ಅಥವಾ ಯಾವುದಾದ್ರು ಒಂದು ಶಾಸನದಲ್ಲಿ ಬರೆದಿದೆಯೋ ಅನ್ನೋದು ಕೆಲವರಿಗೆಲ್ಲ ಡೌಟು. ಇದು ಮೊದಲಿಂದ ಬಂದುಬಿಟ್ಟಿದ್ದೇನು ಅಂದರೆ, ಯಾರ ಪಿಂಡವನ್ನು ಇಡ್ತಾನೋ ಅವನ ಆಸ್ತಿ ಅಂದರೆ ಸತ್ತೋದವನ ಕರ್ಮ ಶೇಷ ಆಸ್ತಿ ಎಲ್ಲವೂ ಇವಂದು. ಅಕಸ್ಮಾತ್ ಅವ್ನಿಗೆ ಬರೀ ಒಂದು ಚೊಂಬು, ಹಿತ್ತಾಳಿ ಚೊಂಬು, ಕಿತ್ತೋದ್ ಚೊಂಬು, ಒಂದು ಲಾಟಿ, ಒಂದು ಛತ್ರಿ ಇತ್ತು ಅಂತ ಇಟ್ಕೊಳ್ಳಿ, ಅದು ಅವನದೇ ಸೊತ್ತು. ಅದೇ ಕೋಟ್ಯಾಧೀಶ್ವರ ಆಗಿದ್ದವನಿಗೇನೋ ಇವನು ಪಿಂಡ ಇಟ್ಟ ಅಂದರೆ ಅಷ್ಟು ಇವಂದೇನೆ. ಆ ರೀತಿ ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಬೇಡ ಬೇಡ ಅವನ ಕೈಯಲ್ಲಿ ಮಾಡಿಸ್ಬೇಡ ಕಾರ್ಯ, ಇಲ್ದಿರಲ್ಲ ಆಸ್ತಿ ಅವ್ನು ಕೊಟ್ಟೋಗುತ್ತೋ. ಈ ರೀತಿ ಕಿವಿ ಚುಚ್ಕೊಳ್ಳೋ ಹೆಂಗಸರು ಭಾಳ ಜನ ಇದ್ದಾರೆ, ನಾನು ನೋಡಿದ್ದೀನಿ. ಸಂಸಾರದಲ್ಲಿ ಈ ರೀತಿ ಮಾಡಬೇಡಿ. ಗಂಡಂದ್ರು ಮಾವಂದ್ರು ಬಹಳ ಜನ ಇದ್ದಾರೆ. ಅಯ್ಯೋ ಅವಳು ಮಗಳು ಅಳಿಯ ಕಣೋ, ಹೆಣ್ಮಕ್ಳು ಮಾತ್ರ ಅಳಿಯ ಮಾಡಿಬಿಟ್ರೆ ಅಂದರೆ ಈ ಆಸ್ತಿ ಹೊಟ್ಟೋಗೋದು. ಇವನಿಗೆ ಪಾಪ ಮದುವೆ ಆಗಿರಲ್ಲ, ಇವನಿಗಿರೋದು ಒಬ್ಬಳೇ ಮಗಳು. ಆ ಮಗಳಿಗೆ ಅಳಿಯ ಒಬ್ಬನ ಬಿಟ್ಟರೆ ಇನ್ಯಾರೂ ಇಲ್ಲ, ಆದರೆ ಸಿಕ್ಕಾಪಟ್ಟೆ ಆಸ್ತಿ. ಇವನಿಗೆ ಅಣ್ತಮ್ಮಂದಿರ್ತಾರಲ್ಲ, ಈ ಸತ್ತೋದ ಅಜ್ಜನಿಗೆ ಅಣ್ತಮ್ಮಂದ್ರು ಅಥವಾ ಅಕ್ಕಂಗಿರ್ತಾರಲ್ಲ, ಇವನ ಮೇಲೆ ಆಸ್ತಿ ಮೇಲೆ ಕಣ್ಣಿರುತ್ತೆ. ಏನು ದರಿದ್ರದವರು ಅಂದರೆ ಭಾಳ ಜನ ಆಸ್ತಿ ಮೇಲೆ ವ್ಯಾಮೋಹಗಳು. ಇವರೆಲ್ಲ ಗನ್ನಿಟ್ಟು ಶೂಟ್ ಮಾಡ್ಬೇಕು ಪಾಪ ಮುಂಡೆವು. ಅವರೆಲ್ಲ ಶೂಟ್ ಮಾಡದೇ ಇದ್ರು ಏನು ಗೊತ್ತಾ ಹೇಳ್ತೀನಿ, ನಾಳೆ ಯಮದೂತರು ಒಂದೊಂದು ಸರಿ ಚುಚ್ತಾರೆ. ಯಮಶಾಸ್ತ್ರ ಹೇಳ್ಕೊಡ್ತೀನಿ ನಿಮಗೆ, ಮಾಡ್ತೀನಿ ನೋಡಿ ಸರಿಯಾಗಿ. ಆ ಸಮಯಕ್ಕೆ ಭಯ ಭಕ್ತಿ ಬರಬೇಕು ನಿಮಗೆ. ಏನು ಅಂದರೆ ಇವ್ರ ಆಸ್ತಿ ಎಷ್ಟು ಮನೆ ಲೂಟ್ ಮಾಡಕ್ಕೆ ಕಾಯ್ತಿರ್ತೀರೋ, ಮದುವೆ ಆಗದಿರೋರ ಆಸ್ತಿ ಇದೆಯಲ್ಲ ಅವನು ಸನ್ಯಾಸ ಯೋಗದಲ್ಲಿರ್ತಾನೆ, ಅಂದರೆ ಶನಿ ಅಂತ. ಮದುವೆ ಆಗದಿದ್ದವನ ಆಸ್ತಿನ ಲಪ್ಟಾಯಿಸಿದ್ರೆ ಕುಷ್ಠರೋಗ ಗ್ಯಾರಂಟಿ ಅಂತೆ. ಬರೆದಿಟ್ಕೊಳ್ಳಿ, ತಗೊಳ್ಳಿ ಆಸ್ತಿ ಬೇಕಾಷ್ಟು ತಗೊಳ್ಳಿ, ನಮಗೇನ ಬೇಕು, ನಿಮ್ಮ ತಾತನ ಮನೆ ಗಂಟೆ ನನಗೇನು ಹೋಗಲ್ಲ. ಅಂಥ ವಿಶೇಷವಾಗಿರ್ತಕ್ಕಂಥ ಆಸ್ತಿಯನ್ನು ಕಬಳಿಸಬಾರ್ದು ಅನ್ನೋಕ್ಕೋಸ್ಕರ ಆ ಪಿಂಡವನ್ನು ಅಳಿಯನ ಕೈಲಿ ಮಾಡಿಸ್ಬೇಡಿ ಅಂತಾರೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಲವ್ ಮ್ಯಾರೇಜ್ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ. ಮದುವೆ ಆಯಿತು, ಲವ್ ಮ್ಯಾರೇಜು. ಮದುವೆ ಆದ ತಕ್ಷಣ ಹೆಂಡತಿ ಸತ್ತೋಗ್ತಾಳೆ. ಇವಳು ಲವ್ ಮಾಡಿರ್ತಾಳೆ, ಮದುವೆ ಅವ್ರ ಮನೆ ಇವ್ರ ಮನೆ ಸಂಸಾರ ಒಂದಾಗಿರುತ್ತೆ. ಅವಳು ಸತ್ತೋದ್ಲು. ಸತ್ತೋದಾಗ ಈ ಕಾರ್ಯವನ್ನು ಯಾರು ಕೈಲಿ ಮಾಡಿಸ್ಬೇಕು? ಒಬ್ಬಳೇ ಹೆಣ್ಮಗಳು, ಮಗು ಕೈಲಿ ಮಾಡಿಸ್ಬೇಕು. ಆದರೆ ಮಗು ಬಹಳ ಚಿಕ್ಕ ಮಗು. ಆ ಮಗು ಅಕಸ್ಮಾತ್ 1 ವರ್ಷ ಈಗ ತಾನೆ ಸತ್ತೋಯ್ತು, ಈಗ ತಾನೆ ಪಾಪ ಸತ್ತೋದ್ಲು. ಇವನೇನು ಮಾಡ್ತಾನೆ, ಗಂಡನಾದವನು ನಾನು ಆ ಕಾರ್ಯವನ್ನು ಮಾಡಬೇಕು, ನನ್ನ ಹೆಂಡತಿ ಕಾರ್ಯ. ಯಾವತ್ತೂ ಅವನೇ ಧರ್ಮೋ ರಕ್ಷತಿ ರಕ್ಷ, ಯಾವತ್ತು ಅಗ್ನಿ ಪ್ರವೇಶ ಮಾಡ್ತಾನೋ ಹೆಂಡತಿ ಕಾರ್ಯವನ್ನು ಗಂಡನೇ ಮಾಡಬೇಕು ಅಂತ ಶಾಸ್ತ್ರ ಸಂಪ್ರದಾಯ. ಆದರೆ ಅವ್ರೇನು ಮಾಡ್ತಾರೆ ಗೊತ್ತಾ, ಲವ್ ಮ್ಯಾರೇಜ್ ಆದಾಗ ಏನೋ ಮಾಡ್ಕೊಂಡ್ರು ಹಾಳಾಗೋರು ಒಂದಾಗ್ಬಿಡ್ತಾರೆ. ಆದರೆ ಕರ್ಮವನ್ನು ಪಿಂಡವನ್ನು ಇಡೋ ಸಮಯದಲ್ಲಿ ಗಂಡನ ಕೇಳಿಸಲ್ಲ. ಬಹಳ ದೊಡ್ಡ ತಪ್ಪು ಮಾಡ್ತೀರಾ ಇದನ್ನ. ನಾಳೆ ಅನುಭವಿಸೋದು ಯಾರು ಗೊತ್ತಾ, ಆ ಸಣ್ಣ ಮಗು ಇದೆಯಲ್ಲ. ಅಕಸ್ಮಾತ್ ಗಂಡ ಆದವನ ಕೈಯಲ್ಲಿ ಇಡಿಸದೇ ಇದ್ದರೆ ಬಹಳ ದೊಡ್ಡ ತೊಂದರೆ. ಈ ಪಿಂಡ ಪ್ರದಾನಗಳನ್ನು ಸರಿಯಾಗಿ ನೀವು ಮಾಡದಿದ್ರೆ ಎಷ್ಟು ತೊಂದರೆ ಅನುಭವಿಸ್ತೀರಾ ಅಂದರೆ ಸಣ್ಣ ಪುಟ್ಟದಲ್ಲ. ಅನುಭವಿಸೋದು ಯಾರು ಗೊತ್ತಾ, ಪಾಪ ಮಗು. ಆ ಮಗುಗೆ ಸರಿಯಾಗಿ ನಡೆಯೋಕ್ಕೆ ಬರಲ್ಲ, ವಿದ್ಯೆ ಸರಿಯಾಗಿ ಬರಲ್ಲ. ಅಂದರೆ ಇನ್ನು ಬೆಳೀತಾ ಇರೋ ಮಗುಗೆ ನೀವೇ ಹಾಳು ಮಾಡಿಬಿಡ್ತೀರಾ. ಯಾಕೆಂದರೆ ಆ ಮಗುಗೆ ಕಾರ್ಯ ಮಾಡಬೇಕಾದ ತಂದೆ ಆ ತಾಯಿಗೆ ಮಾಡ್ತಾ ಇದ್ರೆ ಕಾರ್ಯನ, ಆ ಮಗುಗೆ ಶ್ರೇಯಸ್ಕರ. ಇದನ್ನು ಎಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಇದೆಲ್ಲ ಸುಮ್ಮನೆ ನಾನು ಹೇಳ್ತಾ ಇರೋದಲ್ಲ. ಕಾಶಿ ಕ್ಷೇತ್ರದಲ್ಲಿ ನಾನು ಅಧ್ಯಯನ ಮಾಡಿರೋದ್ರಿಂದ ಇಲ್ಲಿ ಬಹಳ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗೋ ಹಾಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿರ್ತಕ್ಕಂಥದ್ದೆಲ್ಲ ಕಣ್ಣು ಮುಂದೆ ನೋಡ್ತಕ್ಕಂಥ ವಿಚಾರ. ಇಷ್ಟನ್ನು ನೋಡಿದ್ರೇ ಅನುಭವ ಆಗಬೇಕಾದ್ರೆ ಇನ್ನಷ್ಟು ವಿಚಾರ ತಿಳ್ಕೋಬೇಕಾದ್ರೆ ನಿಮಗೆಲ್ಲ ಕಾತುರ ಇದೆಯಾ? ಕಾಯ್ರಿ ಹೇಳೋಣ.